ನಾವೇನು ಮಾಡ್ತಿದ್ವಿ. ಸೊ ಟುಡೇ ನಾವೇನು ಮಾಡ್ತಿದ್ದೀವಿ ಅಂದರೆ ವೈಸ್ ನಾನು ಮತ್ತು ನನ್ನ ಫುಡ್ ಚಾಲೆಂಜು. ಸೊ ವೈಸ್ ನಾವು ಎಷ್ಟಾದ್ರು ತಿನ್ಬೋದು, ಆದರೆ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು. ಏನಂದರೆ ಮೇನೇ ಅಂದಿಲ್ಲ, ಏನಂದರೆ ಮೇನು ನಾವು ನಮ್ಮ ಊಟ ಮಾಡೋದು ಫಸ್ಟ್ ಊಟ ಮಾಡೋರಿಗೆ ಅವ್ರಿಗೆ ಪ್ರೈಸು, ಓಕೆನಾ? ಸೊ ಬನ್ನಿ ಗೈಸ್. ಸೊ ನಮ್ಮಮ್ಮ ನಿನ್ನೆ ಚಿಕನ್ ಮಾಡಿದರು, ಅದಕ್ಕೆ ಊಟ ಮಾಡಬೇಕು. ಅದಕ್ಕೆ ನಮ್ಮಮ್ಮ ಹಾಕ್ಕೊಡ್ತವ್ರೆ. ನೋಡಿ ನಮ್ಮಮ್ಮನ ಹಾಕ್ಕೊಡ್ರೆ ತಿಂತವ್ರೆ. ನೋಡ್ರಿ ಆಯ್ತೈತೆ. ಇವಾಗ ಚಾಲೆಂಜ್ ಏನಂದರೆ ಇಷ್ಟರ ತಿನ್ಬೋದು, ಆದರೆ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು. ಆದರೆ ಅಪ್ಪನೂ ಫಸ್ಟು ನಾನು ಫಸ್ಟ್ ಅಂತ ನೋಡೋಣ. ಆದರೂ ತಟ್ಟೆಲಿ ಕಾಳು ಇರುತ್ತಲ್ಲ, ಅದು ಸಿಪ್ಪೆನೂ ಇರಬಾರ್ದು, ಹಂಗೆ ತಿನ್ನಬೇಕು ಗೈಸ್. ಮತ್ತು ಎಲ್ಲ ನೀಟಾಗಿ ತಿನ್ನಬೇಕು. ನಾನು ರೆಡಿ, ನಮ್ಮಪ್ಪನೇ ಬೇಡ ನಂಗೆ ಅನ್ನ ಸಾಂಬಾರು. ಅಪ್ಪಾಜಿ ಅನ್ನ ಸಾಂಬಾರು ಅಷ್ಟೇ, ನಿಂಗೆ ಬಿರಿಯಾನಿ ಇಲ್ಲ. ಬೇಕಾದ್ರೆ ಈ ವಿಡಿಯೋ ಮೇಲೆ ಬಿರಿಯಾನಿ ತಿರ್ಗ, ಯಾಕಂದರೆ ಇದು ಚಾಲೆಂಜ್ ಗೈಸ್. ಇದು ಫಸ್ಟ್ ತಿನ್ಬಿಟ್ಟು ಆಮೇಲೆ ನಾನು ಬಿರಿಯಾನಿ ವೇಸ್ಟ್ ಆಗುತ್ತೆ. ಬಿರಿಯಾನಿ ತಿಂದು ಸುಮ್ಮನೆ ಚಾಲೆಂಜ್ ಇನ್ನೊಂದು ದಿವಸ ಮಾಡ್ಕೊಳ್ಳೋಣ. ಸರಿ ಸೊಪ್ಪಿನ ಸಾರು ದಿವಸ ಮಾಡ್ಕೊಂಡು ಸೊಪ್ಪಿನ ಸಾರು ಮಾಡ್ತೀವಲ್ಲ ಅವಾಗೋಸ್ಕರ ಬೇಡ, ಪರವಾಗಿಲ್ಲ. ಇದು ಸರಿ ಆಯಿತು. ಅಪ್ಪಾಜಿಗೆ ಇದಿಲ್ಲ, ಅನ್ನ ಇಲ್ಲ, ಮತ್ತೆ ಬರೀ ಬಿರಿಯಾನಿ. ನಂಗೆ ಮತ್ತು ಅನ್ನ ಸೊ ಗೈಸ್, ಯಾಕಂದರೆ ಅನ್ನ ಅದೇನಾಗಲ್ಲ. ಆದರೆ ನಮ್ಮ ಅಪ್ಪ ಮಿಕ್ಸ್ ಮಾಡಿ ತಿನ್ನತ್ತೆ. ಅನ್ನ ಆಯ್ತಾ ಇವಾಗ ಅಪ್ಪಾಜಿ? ಅಪ್ಪ ನಿಂಗೆ ಬರೀ ಬಿರಿಯಾನಿ, ಅನ್ನ ಇಲ್ಲ. ಅನ್ನ ಬಿರಿಯಾನಿ ಮತ್ತು ಸಾಂಬಾರು, ಮತ್ತು ನನಗೆ ಅನ್ನ ಮತ್ತು ಸಾಂಬಾರು ಮತ್ತು ಕಾಳು ಈಗ ಎಷ್ಟಾರು ತಿನ್ಬೋದು. ಮುದ್ದೆ ಅಂತೂ ಮೇನ್ ಇರಬೇಕು. ಮುದ್ದೆ ಏನಾದರೆ ಊಟ ಇಲ್ಲ. ನಾನು ಇವಾಗ ಕಾಣ್ತಾನೆ ನೋಡಿ, ಸ್ಮೆಲ್ ಬರ್ತಿದ್ದೆ ನೋಡಿ ಗೈಸ್. ಎಲ್ಲರೂ 9 ಗಂಟೆ 9:25 ಬಂದಿದ ತಕ್ಷಣ ರೆಡಿ ಆಗ್ತಾರೆ. ಟಿವಿ ಆನ್ ಮಾಡು, ಸೌಂಡ್ ಕೊಡು, ಅದು ಕೊಡು. ನೋಡಿ ಗೈಸ್, ಬಿಗ್ ಬಾಸ್ ನೋಡಿ ಊಟ ಮಾಡಿ. ನಾನೇನ್ ಮಾಡ್ತಿದ್ದೀನಿ ಇಲ್ಲಿ? ತಟ್ಟೆ ಎಲ್ಲ, ಲೋಟ ಬಡೆ ಅಲ್ಲ, ತಟ್ಟೆ ಊಟ ಎಲ್ಲ ತರಬೇಕು. ಅಯ್ಯೋ ಬನ್ನಿ ಗೈಸ್, ನಾವೇ ಸ್ವಲ್ಪ ಬಿಗ್ ಬಾಸ್ ಮಾಡ್ತೀವಿ. ಸೊ ಗೈಸ್, ನಿಮಗೆ ಗಿಲ್ಲಿ ಇಷ್ಟನಾ ಅಶ್ವಿನಿ ಗೌಡ ಇಷ್ಟನಾ ಅಂತ ಕಮೆಂಟ್. ಸೊ ಗೈಸ್, ನಾನು ಮರ್ತೇ ಹೋಗ್ಬಿಟ್ಟೆ. ಇದು ನಾನು ಇಷ್ಟೊಂದು ದಿನ ಆಮೇಲೆ ವೀಡಿಯೋ ಮಾಡ್ತಿರೋದು ಗೈಸ್, ಯಾಕಂದರೆ ಓದ್ಕೋಬೇಕು. ಫಸ್ಟೇ ಪೋಷನ್ ಜಾಸ್ತಿ ಕೊಡ್ತಾರೆ. ಟೆಸ್ಟ್ ಸ್ಟಾರ್ಟ್ ಆಗ್ತೈತೆ, ಅದಕ್ಕೆ ದೊಡ್ಡವ್ರ ಮೇಲೆ ಚಿಕ್ಕವ್ರು ಡಿಪೆಂಡ್ ಆಗಿದ್ದಾನೆ. ಅವ್ರು ಏನೋ ಒಂದು ಬಿಟ್ಟಿರ್ತಾರೆ, ಬೇಕಾಗಿಲ್ಲ ಆಗಲ್ಲ. ಬಟ್ ಇಲ್ಲಿ ನಮ್ಮ ಜೊತೆ ಇದ್ದಾಗಲೂ ಜನ ತಿಳ್ಕೊಳ್ಳಿ, ನಾವೆಲ್ಲರೂ ಪಾಸ್ ಆಗ್ಬಿಡ್ತು. ನಾನು ಝೂಮ್ ಆಗ್ತಿದ್ದೆ, ಪಾಸ್ ಆಗ್ಬಿಡ್ತು. ಸಂಜೆ 5:10
ಅಮೃತಾಂಜನ್ ಆಯುರ್ವೇದಿಕ ಉತ್ಪನ್ನಗಳು 130 ವರ್ಷಗಳ ಪರಂಪರೆಯೊಂದಿಗೆ ಎಲ್ಲಾ ರೀತಿಯ ನೋವು ನಿವಾರಣೆಗೆ ಸದಾ ನಿಮ್ಮ ನೆರವಿಗೆ ಬಂದಿದೆ. ನೀವು ಕಳೆದ ಕೆಲವು ವಾರಗಳಿಂದ ಅಮೃತಾಂಜನ್ ಸ್ಟ್ರಾಂಗ್ ಪೇನ್ ಬಾಮ್, ನ್ಯೂ ಮಹಾ ಸ್ಟ್ರಾಂಗ್ ಪೇನ್ ಬಾಮ್, ಎಕ್ಸ್ಟ್ರಾ ಪವರ್ ಪೇನ್ ಬಾಮ್, ಫಾಸ್ಟರ್ ರಿಲ್ಯಾಕ್ಸೇಷನ್ ರೋಲ್ ಆನ್, ಅಡ್ವಾನ್ಸ್ಡ್ ಜಾಯಿಂಟ್ ಮಸಲ್ ಸ್ಪ್ರೇ, ಅಡ್ವಾನ್ಸ್ಡ್ ಬ್ಯಾಕ್ ಪೇನ್ ರೋಲ್ ಆನ್, ರಿಲೀಫ್ ಇನ್ಹೇಲರ್, ರಿಲೀಫ್ ಕೋಲ್ಡ್ ರಬ್ ಅನ್ನು ಬಳಸುತ್ತಿದ್ದೀರಾ. ಈಗ ಅಮೃತಾಂಜನ್ ವತಿಯಿಂದ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಅಮೃತಾಂಜನ್ 4 ಉತ್ಪನ್ನಗಳ ಪೈಕಿ ತಮಗೆ ಇಷ್ಟವಾದ ತಾವು ಹೆಚ್ಚಾಗಿ ಬಳಸುವ ಉತ್ಪನ್ನಗಳು ಯಾವುದು ಹಾಗೂ ಆ ಉತ್ಪನ್ನ ತಮಗೆ ಏಕೆ ಇಷ್ಟ ಎಂದು ವಿವರಿಸಬೇಕು. ಕೋರ್ಸ್ ಅನ್ನ ಸಾಂಬಾರ್ ನಿಂಗೆ ಅನ್ನ ಇಲ್ಲ ಅಮ್ಮ. ನಾನು 3, 2, 1 ಸ್ಟಾರ್ಟ್ ಅಂದಿದ ತಕ್ಷಣ ನಾವಿಬ್ರು ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ ಚಾಲೆಂಜು. ಸೊ ಗೈಸ್, ದಿಸ್ ಆರ್ ಚಾಲೆಂಜ್. ತುಂಬಾ ಹೆಲ್ಪ್ ಆಯ್ತು. ಸೊ ಥ್ಯಾಂಕ್ ಯು ಅಮೃತಾಂಜನ್, ಇನ್ಸ್ಟೆಂಟ್ ರಿಲೀಫ್ ಕೊಟ್ಟಿದ್ದಕ್ಕೆ. ಇದೆ ಬಾಮ್ ಯೂಸ್ ಮಾಡಿದ್ದೀನಿ ನಾನು. ಅಮ್ಮ ಎಷ್ಟು ಹಾಕ್ಬೋದು, ಅದು ಅವ್ರ ಇಷ್ಟ. ನಮ್ಮಪ್ಪ ಇಷ್ಟಿದ್ರೆ, ನಮ್ಮಪ್ಪ ಇವಾಗ ಇಷ್ಟಿದ್ರೆ ನಾನು ಇಷ್ಟಿದ್ರೆ ಸಾಕ ಗೈಸ್. ಕಾಳು ದಸ್ತಾಕು ಅಪ್ಪಗೆ ಎಷ್ಟು ಕಾಳು ಹಾಕಿದ್ವಿ. ನಾನು ಒಬ್ಬ ಗೃಹಿಣಿ, ಒಬ್ಬ ತಾಯಿ ಆಗಿರೋದ್ರಿಂದ ಮಕ್ಕಳ ಆದ್ಮೇಲೆ ಗೃಹಿಣಿಯರಲ್ಲಿ ತುಂಬಾ ಇವು ಸಣ್ಣ ಸಾಂಬಾರ್ ಸ್ಟಾರ್ಟ್ ಯಾಕೆ ಮಾಡಿದೆ? ಚಾಲೆಂಜ್ ಚಾಲೆಂಜ್ ನಾಳಿಂದ ಮಾಡೋದು ಹೋಗ ನಡಿ. ಸ್ಟಾರ್ಟ್ ಮಾಡಿಲ್ವಾ ವಿಡಿಯೋನ? ನೋಡಿ ಅಮ್ಮ ಬೇಗ ತಗೊಂಡೋಗ್ಲಾ? ತಾಂಡೋಗು, ಅಷ್ಟೇನೇನಿಲ್ಲ. ಪರ್ಫೆಕ್ಟ್ ಫಾರ್ ಎವ್ರಿ ಅಥ್ಲೀಟ್ ಇರ್ಬೋದು ಅಂಡ್ ಇಲ್ಲಿ ಆಡೋ ಕಂಟೆಸ್ಟೆಂಟ್ಸ್ ಇರ್ಬೋದು. ನೈಟ್ ಒಂದ್ಸತಿ ರೋಲ್ ಆನ್ ಮಾಡಿದ್ರೆ 1 2 3 ಸ್ಟಾರ್ಟ್ ನಾವು ಕಂಪ್ಲೀಟ್ ರೆಡಿ ಆಗಿ ಹೋಗಿರ್ತೀವಿ. ನಾನು ಸ್ಪೆಷಲಿ ಯೂಸ್ ಮಾಡೋದು ಸ್ಟಾರ್ಟ್ 1 2 3 ಸ್ಟಾರ್ಟ್. ಎಕ್ಸ್ಟ್ರಾ ಪವರ್ ಅಂದ್ರೆ ಪವರ್ ಜೊತೆಲಿ ಎಕ್ಸ್ಟ್ರಾ ಪವರ್ ಏನಿದ್ರು ಒಳ್ಳೆ ಪ್ರಾಡಕ್ಟ್ ಅಮೃತಾಂಜನ್. ನಾನು ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ ಇರ್ತೀನಿ. ಅಮೃತಾಂಜನ್ ಅವರ ಈ ಎಕ್ಸ್ಟ್ರಾ ಪವರ್ ಬಾಂಬ್ ಇದು ನಿಮ್ಮ ಯಾವುದೇ ತಲೆನೋವು ಅಥವಾ ಬ್ಯಾಕ್ ಪೇನ್ ಇರಲಿ ಏಕೈಕ ಸೊಲ್ಯೂಷನ್ ಅಮೃತಾಂಜನ್ ಎಕ್ಸ್ಟ್ರಾ ಪವರ್ ಬಾಂಬ್. ಇದನ್ನ ತಿನ್ನಕ್ಕೆ ಅಷ್ಟು ಬಿಸಿ ಐತೆ. ಸೊ ನಾನು ಅಮೃತಾಂಜನ್ ಪೇನ್ ಬಾಮ್ ಎಕ್ಸ್ಟ್ರಾ ಪಾರ್ನ್ ಯೂಸ್ ಮಾಡಿದ್ದೀನಿ. ತಲೆನೋವು ಇದ್ದಾಗಲೂ ಅದು ಹಚ್ಕೊಂಡಿದ ತಕ್ಷಣ ರಿಲೀಫ್ ಅನ್ಸುತ್ತೆ, ಮತ್ತೆ ಬಾಡಿ ಪೇನ್ ಬಂದಾಗ್ಲೂ ತುಂಬಾ ರಿಲೀಫ್ ಅನ್ಸುತ್ತೆ ಇದನ್ನ ಹಚ್ಚಿದಾಗ. ಸೊ ಥ್ಯಾಂಕ್ ಯು ಅಮೃತಾಂಜನ್. ಸೊ ನಾನು ಇಲ್ಲಿಗೆ ಬಂದ್ಮೇಲೆ ಯೂಸ್ ಮಾಡಿದ್ದು ಅಮೃತಾಂಜನ್ ಪ್ರಾಡಕ್ಟ್ ಅಂದ್ರೆ ಸ್ಟ್ರಾಂಗ್ ಪೇನ್ ಬಾಮ್ ಯೂಸ್ ಮಾಡಿದೀನಿ. ಸೊ ಯಾವುದೇ ಬಾಡಿ ಪೇನ್ ಆಗಲಿ, ವರ್ಕೌಟ್ಸ್ ಇಂದ ಆಗಿರ್ಬೋದು, ತುಂಬಾ ಆಕ್ಟಿವಿಟೀಸ್ ಇಂದ ಆಗಿರ್ಬೋದು. ಸೊ ಓವರ್ ನೈಟ್ ಇಂದ ಯೂಸ್ ಮಾಡಿದಾಗ ಮಾರ್ನಿಂಗ್ ಅಷ್ಟೊತ್ತಲ್ಲೆಲ್ಲ ರಿಲೀಫ್ ಸಿಕ್ಕಿದೆ. ಸೊ ಅಶ್ವಿನಿ ಕಡೆ ಹಾಕ್ಬೇಕಿತ್ತಲ್ಲ. ಫೋನ್ ಆನ್ ಮಾಡ್ತೀನಿ, ಆಫ್ ಮಾಡಿ ವಿಡಿಯೋ. ಥ್ಯಾಂಕ್ ಯು ಅಮೃತಾಂಜನ್. ಈ ಮನೆ ತುಂಬಾ ಸ್ಟೋರೇಜ್ ಫುಲ್ ಆಗುತ್ತೆ, ಆಫ್ ಮಾಡು. ಅನ್ಸುತ್ತೆ. ನಮಗೆ ಕಿಟ್ ಕೊಟ್ಟಾದ್ಮೇಲಂತೂ ಎಲ್ಲಾರ ಕೈಲೂ ಅಮೃತಾಂಜನ್ ನೋಡಿದೀನಿ ನಾನು. ಇದು ನನಗೆ ಬೆಸ್ಟ್ ಸೊಲ್ಯೂಷನ್. ನೈಟ್ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ನೋವೇ ಇರಲ್ಲ. ಸೊ ಥ್ಯಾಂಕ್ ಯು. ಸ್ಟೋರೇಜ್ ಐತೆ. ಇದು ಕಿಟ್ ಕೊಟ್ರಲ್ಲ, ಅವಾಗ ನನ್ನ ಮನೆ ತುಂಬಾ ನೆನಪಾಯ್ತು. ಯಾಕಂದ್ರೆ ಅಮ್ಮ ಈ ಸ್ಟ್ರಾಂಗ್ ಪೇನ್ ಬಾಂಬ್ ತುಂಬಾ ಯೂಸ್ ಮಾಡ್ತಾರೆ. ಇಲ್ಲಿ ಬಂದ ಮೇಲೆ ಹೆಡ್ಏಕ್ ಹೋಗೋದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಇದರಿಂದ ಹೋಗುತ್ತಾ ಅಂತ. ಬಟ್ ಟ್ರಸ್ಟ್ ಮೀ, ಅದು ಹಾಕೊಂಡು 2-3 ಮಿನಿಟ್ಸ್ ಅಲ್ಲಿ ಐ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಬೆಳಗ್ಗೆ ಅಷ್ಟೊತ್ತಿಗೆ ಹೆಡ್ಏಕ್ ಕಂಪ್ಲೀಟ್ಲಿ ಹೋಗಿತ್ತು. ಸೊ ನನ್ನ ಫೇವರೇಟ್ ಪ್ರಾಡಕ್ಟ್ ಇಲ್ಲಿ ಹೆಡ್ಏಕ್ ರೋಲ್. ಥ್ಯಾಂಕ್ ಯು ಅಮೃತಾಂಜನ್. 9:15 ಈಗ ನಾನು ಇವ್ರ ಜೊತೆಲಿ ತುಂಬಾ ಯಾರೇನೇ ಹೇಳಿದ್ರು ನಾವ್ ಯಾಕೆ ಬಿಡ್ತಾ ಇಲ್ಲ ಗೊತ್ತಾ? ಅವ್ರು ನನ್ನ ತಡಿಯಲ್ಲ, ನಾನು ಅವ್ರನ್ನ ತಡೀಲಿ. ನಾನು ಯಾವ್ದ್ರ ಜೊತೆ ನಾನು ಮಾತಾಡ್ಸಲ್ಲ. ವಿಶಾಲಾಶಿಕಾ ಅವನ ಜೊತೆ 4-4 ದಿನ ಇದ್ವಿ. ಏನ್ ಬಂದ ಎಲ್ಲ ಮಾತಾಡ್ದ, ಹೇಗಿರುತ್ತೆ ನಿಮ್ದೆಲ್ಲ ಮೂಗಳು ಅಂತ ಇಲ್ಲೇ ಕೂತ್ಕೊಂಡು ಹೇಳ್ಬಿಡ್ತಾನೆ. ಸ್ವಲ್ಪ ಅರ್ಧ ತಿನ್ನುವಾಗ ಇದು ಮಾಡ್ತೀವಿ. ನೋಡಿ ನಮ್ಮ ಅಪ್ಪ ನಾನು ಇಷ್ಟು ತಿಂದಿದ್ದೀನಿ.
ಅಷ್ಟೇ ನಮ್ಮ ಅಪ್ಪನೇ ಹೇಳೋದು. ತಪ್ಪು ಫ್ರೀಸ್ ಆಗ್ಬೇಕು, ಅಲ್ಲಾಡ್ಬೇಡಿ, ಕೈ ಆಡಿಸ್ಬಿಡಾಗಿಲ್ಲಿ. ಫ್ರೀಸ್ ಗೈಸ್. ಅದನ್ನೇ ಹೇಳ್ತಿರೋದು. ಗಿಲ್ಲಿ ರೈಟ್ ಹ್ಯಾಂಡ್ ಬೇಡಿ, ರೈಟ್ ಹ್ಯಾಂಡ್ ಆಗಬೇಕು. ಫೇಡ್ ಅಂತ ಲೆಕ್ಕ ಬರಲ್ಲ. ಓ ಎಲ್ಲ ಬನ್ನಿ ಎಲ್ಲರೂ ಬನ್ನಿ. ಬನ್ನಿ ರೌಂಡ್ ಇನ್ಫಿನಿಟಿ ಸಿಂಬಲ್. ಕಮ್ ಆನ್ ಕರೆಕ್ಟ್ ಗೈಸ್. ಸರಿ ಆಯ್ತು, ಸರಿ ಆಯ್ತು. ಗುರುಗಳೇ ಆಶೀರ್ವಾದ ಕೊಡಿ. ಇಟ್ಕೋಬೇಕಾನೆ ಕಾಲ್ ಇನ್ಫಿನಿಟಿ ಸಿಂಬಲ್ ಹೆಂಗಿರುತ್ತೆ ಹೇಳು. ಓ ತಪ್ಪಿದು, ಗ್ಯಾಪ್ ಇತ್ತು ಮಧ್ಯದಲ್ಲಿ. ಹಿಂದೆ ಸುಮ್ಮನೆ ಇರೋ ಪ್ಲೀಸ್ ಪ್ಲೀಸ್. ಹೋಗಿ ತಪ್ಪಿದಾಗಿ ಗ್ಯಾಪ್ ಇತ್ತು ಮಧ್ಯದಲ್ಲಿ. ಅರ್ಧ ಊಟ ಮಾಡ್ದಲ್ಲ ನಾನು ನೋಡಿ, ನೀನು ಸೋಲ್ತೀಯ. ನಾನು ನೋಡ್ತೀನಿ ನಾವಿಂದ. ನಾನು ಮುಗಿಸ್ ಮಾಡಿದ್ದೀನಿ. ಸೊ ಗಾಯ್ಸ್ ಬಾಸ್ಕೆಟ್ ಬಂದಿದೆ ಬನ್ನಿ. ಹೋಯ್ತು ಗಾಯ್ಸ್, ಯಾಕಂದರೆ ನಾನು ತಿನ್ನೋಕ್ಕಾಗಲ್ಲ ಇಷ್ಟೊಂದು. ಅಮ್ಮ ಜಾಸ್ತಿನೇ ಹಾಕೋರೆ. ಸೊ ಗಾಯ್ಸ್ ಇದು ಈ ಮ್ಯಾಚ್ ಇಲ್ಲೇ ಎಂಡೆಡ್ ಆಗೈತೆ. ಸೊ ಇವಾಗ ನಮ್ಮಪ್ಪ ವಿನ್ನರು. ನಮ್ಮಪ್ಪ ಇರೋದು ಎಷ್ಟು. ಸೊ ಬಾಯ್ ಬಾಯ್ ಗಾಯ್ಸ್.